ಇಲ್ಲಿ ಬಂದು ಸ್ಟಾಕ್ ಆಗಿರ್ತದೆ. ಎಂತದು ಪಿನ್ ಕಾಯಿನ್ ಎಲ್ಲ ಕಿಸೆಯಲ್ಲಿ ಚೆಕ್ ಮಾಡಿ ಹಾಕಿ ಬಟ್ಟೆ ಹಾಕಿ. ಮತ್ತೆ ವಾಶ್ ಎಲ್ಲ ಆದ ನಂತರ ಒಂದು 10 ನಿಮಿಷ ಡೋರ್ ಓಪನ್ ಇಡಿ. ಇದನ್ನೊಂದು ಬಟ್ಟೆಯಲ್ಲಿ ಕ್ಲೀನ್ ಮಾಡಿ. ಇಲ್ಲಿ ನೀರಿದ್ದು ಪಸೆ ಇರ್ತದೆ, ಇಲ್ಲಾದ್ರೆ ಇದು ಬೇಗ ಕಪ್ಪಾಗ್ತದೆ, ಅದಕ್ಕೆ ಬೇಕಾಗಿ ಕ್ಲೀನ್ ಮಾಡಿಬಿಡಿ. ಇಲ್ಲಿ ಲಿಕ್ವಿಡ್ ಯೂಸ್ ಮಾಡಿ, ಪೌಡರ್ ಯೂಸ್ ಮಾಡಿ ಬೇಡ. ಇಲ್ಲಿ ಮತ್ತೆ ಇಲ್ಲಿ ಲಿಕ್ವಿಡ್ ಹಾಕಿ, ಎರಡು ಕಡೆ ಸ್ವಲ್ಪ ಸ್ವಲ್ಪ ಹಾಕಿ. ಕಂಫರ್ಟ್ ಇದ್ರೆ ಇಲ್ಲಿ ಹಾಕಿ. ಇದು ಕ್ಲೀನ್ ಮಾಡ್ಲಿಕ್ಕಿದ್ರೆ ಇದನ್ನು ಪುಷ್ ಮಾಡಿ ಓಪನ್ ಮಾಡಿ, ಇದನ್ನು ತೆಗೆದು ಕ್ಲೀನ್ ಮಾಡಿ ಹಾಕಿ. ಅದನ್ನು ಹೇಗೆ ತೆಗೆದು ಎಳ್ದು ತೆಗೆದ್ರೆ ಬರ್ತದೆ. ತುಂಬ ಆಯಿತು. ಇದು ಆನ್. ಯಾವುದು ಈ ಪವರ್ ಇದ್ದು ಬಟ್ಟೆ? ಹೌದು, ಅದು ಆನ್. ಈಗ ಆಫ್ ಮಾಡಿದ್ದು ನಾನು ಮುಟ್ಟುವಾಗ ಆಫ್ ಆಯ್ತಲ್ಲ. ಇದಕ್ಕೆ 8 kg ಮಿಷನ್ ಆದರೆ 7.5 kg ಅಷ್ಟು ಡ್ರೈ ಬಟ್ಟೆ ಹಾಕ್ಲಿಕ್ಕೆ ಆಗ್ತದೆ. ಇದು ಕಾಟನ್ ಬಟ್ಟೆಗಳಿಗೆ ಲೈಟ್ ಬರ್ತದೆ. ಇದು ಗೊತ್ತಾಯ್ತು. ಇದು ಕಾಟನ್ ಪ್ಲಸ್ ಅಂದ್ರೆ ಕಾಟನ್ ಬೆಡ್ಶೀಟ್ ಎಲ್ಲ ಬರ್ತದಲ್ಲ ಅಂಥದ್ದು. ಇದು ಮಿಕ್ಸ್ಡ್ ಡೈಲಿ ಯೂಸ್ ಮಾಡುವಂಥ ಬಟ್ಟೆ, ಎಲ್ಲ ಥರದ ಬಟ್ಟೆ ಮಿಕ್ಸ್ ಮಾಡಿ ಹಾಕ್ಬೋದು ಇದರಲ್ಲಿ. ಇದು ಕ್ವಿಕ್ 30 ಇಂದ ಇದರಲ್ಲಿ ಅರ್ಧ ಗಂಟೆಯಲ್ಲಿ ವಾಶ್, ರಿನ್ಸ್, ಸ್ಪಿನ್ ಎಲ್ಲ ಆಗ್ತದೆ. ಒಂದು 2.5 ಇಂದ 3-4 kg ಒಳಗೆ ಬಟ್ಟೆ ಹಾಕ್ಲಿಕ್ಕೆ. ಜಾಸ್ತಿ ಹಾಕಿದ್ರೆ ಕ್ಲೀನ್ ಆಗುದಿಲ್ಲ. ಇದರಲ್ಲಿ ನೀರೆಲ್ಲ ಕಡಿಮೆ ತಗೊಳ್ತದೆ, ಅದಕ್ಕೆ ಬೇಕಾಗಿ. ಇದು ಎಲರ್ಜಿ ಕೇರ್ ಅಂದ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಇರ್ತದೆ, ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಬಂದಿರ್ತಾರೆ, ಮತ್ತೆ ಸಣ್ಣ ಮಕ್ಕಳ ಬಟ್ಟೆ ಇದರಲ್ಲಿ ಹಾಕಿ. ಇದು ಆಕ್ಟಿವ್ ವೇರ್ಸ್ ಅಂದ್ರೆ ಜರ್ಸಿ ಟೈಪ್ ಯೂನಿಫಾರ್ಮ್ಸ್ ಎಲ್ಲ ಇರ್ತದಲ್ಲ, ಇದು ನಿಮಗೆ ಹ್ಯಾಂಡ್ ಉಲನ್ ಸಾರೀಸ್ ಪಂಚೆ ಎಲ್ಲ ಇದ್ರೆ ಇದರಲ್ಲಿ ಹಾಕಿ. ಇದು ಡೆಲಿಕೇಟ್ಸ್ ಹುಟಿಯಾಗುವಂಥ ಬಟ್ಟೆ, ಸ್ಮೂತ್ ಆಗಿ ವಾಶ್ ಆಗ್ತದೆ ಈ ಫಂಕ್ಷನ್ ಅಲ್ಲಿ. ಇದು ಟಬ್ ಕ್ಲೀನ್ ಅಂತ, ಡ್ರಮ್ ಕ್ಲೀನ್ ಮಾಡ್ಲಿಕ್ಕೆ. ಇದು 3 ತಿಂಗಳಿಗೊಮ್ಮೆ ಮಾಡಬೇಕು. ಡಿ ಸ್ಕೇಲ್ ಅಂತ ಒಂದು ಪೌಡರ್ ಸಿಗ್ತದೆ, ಅದರಲ್ಲಿ ಒಂದು ಪ್ಯಾಕೆಟ್ ಅಲ್ಲಿ ಅರ್ಧ ಪ್ಯಾಕೆಟ್ ಡ್ರಮ್ಮಿನ ಒಳಗಡೆ ಹಾಕಿ, ಅರ್ಧ ಪ್ಯಾಕೆಟ್ ಇಲ್ಲಿ ಹಾಕಿ ಸ್ಟಾರ್ಟ್ ಕೊಡಿ ಮಿಷಿನ್. ಅಂದ್ರೆ ಡ್ರಮ್ಮಿನ ಅದೆಲ್ಲಿ ಸಿಗ್ತದೆ? ಸ್ಟಾರ್ ಅಲ್ಲಿ ಉಂಟು. ಡ್ರಮ್ಮಿನ ಒಳಗಡೆ ಪಾಚಿ ಎಲ್ಲ ಹಿಡ್ದಿರ್ತದಲ್ಲ, ಅದೆಲ್ಲ ಕ್ಲೀನ್ ಆಗ್ತದೆ. ಇಲ್ಲ ಇದು ಕ್ಲೀನ್ ಮಾಡೋದಿದ್ರೆ ಬಟ್ಟೆಯಲ್ಲಿ ಮಣ್ಣು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅರ್ಧ ಇದಕ್ಕೆ ಹಾಕ್ಬೇಕು, ಅರ್ಧ ಇಲ್ಲಿ ಅರ್ಧ ಇಲ್ಲಿ. ಅದು ಒಂದು ಪ್ಯಾಕೆಟ್ 100 ಗ್ರಾಮ್ ಬರುದು. ಇದು ಲಾಸ್ಟ್. ಇದು ರಿನ್ಸ್ ಮತ್ತೆ ಸ್ಪಿನ್ ಅಂತ, ಅಂದ್ರೆ ಹೊರಗಡೆ ವಾಶ್ ಮಾಡಿರ್ತೀರಲ್ಲ ಅಂತ ಬಟ್ಟೆಯನ್ನು ಇಲ್ಲೊಮ್ಮೆ ಡ್ರೈ ಮಾಡಿ ಸ್ಪಿನ್ ವಾಶ್ ಮಾಡಿ ಡ್ರೈ ಮಾಡಿ ಕೊಡ್ತದೆ. ಬೇಕಾದನ್ನು ಸೆಲೆಕ್ಟ್ ಮಾಡೋದು, ಇದು ಸ್ಟಾರ್ಟ್ ಕೊಡುದು. ಆ ಪ್ರೋಗ್ರಾಮ್ ಆಕ್ಟಿವ್ ಆಗ್ತದೆ. ಸ್ಪಿನ್ನಿಗೆ ಅದು ಕೊಡ್ಬೇಕಾ? ಸ್ಪಿನ್ನಿಗೆಲ್ಲ ಯಾವುದೇ ನೀವು ಫಂಕ್ಷನ್ ಸೆಲೆಕ್ಟ್ ಮಾಡುದಾದ್ರು ಆನ್ ಮಾಡಿ. ಆನ್ ಮಾಡಿದ ಮೇಲೆ ಇಲ್ಲಿ ಕೊಟ್ಟ ಮೇಲೆನೆ ಇಲ್ಲಿ ಇದು ಕೊಡಬೇಕು. ಈಗ ಸ್ಟಾರ್ಟ್ ಆಯ್ತು. ಫಸ್ಟಿಗೆ ಬಟ್ಟೆ ಹಾಕಿದ ನಂತರ ನೀವು ಲಿಕ್ವಿಡ್ ಬಟ್ಟೆ ಎಲ್ಲ ಹಾಕಿ ಆಯ್ತು, ಆನ್ ಮಾಡಿ ಸ್ಟಾರ್ಟ್ ಕೊಟ್ರಿ. ಇಲ್ಲಿ ಸೆನ್ಸ್ ಆಗ್ತದೆ ಬಟ್ಟೆ ಎಷ್ಟು ಉಂಟು ಅಂತ. ಸೆನ್ಸ್ ಆದ ನಂತರ ಟೈಮ್ ಬರ್ತದೆ. ಟೈಮ್ ಆದ ನಂತರ ನೀರು ಅದೇ ತಗೊಳ್ತದೆ ಆಟೋಮೆಟಿಕ್ ಆಗಿ. ಟ್ಯಾಪ್ ಯಾವಾಗಲೂ ಆನ್ ಅಲ್ಲಿ ಇರಬೇಕು. ಸಾಧಾರಣ 1 ಗಂಟೆ ಮೇಲೆ ಬೇಕು ವಾಶ್ ಆಗ್ಲಿಕ್ಕೆ. ಅಕಸ್ಮಾತ್ ಈಗ ಇದ್ರಲ್ಲಿ ಇಟ್ಟು ಬಿಟ್ಟು ಕರೆಂಟ್ ಇಲ್ಲದಿದ್ರೆ, ಕರೆಂಟ್ ಹೋಗಿ ಇದು ಆಟೋಮೆಟಿಕ್ ಆನ್ ಆಗ್ತದೆ. ನಿಮಗೆ ಒಂದಿನ ಫುಲ್ ಕರೆಂಟ್ ಇಲ್ಲ ಅಂತಿದ್ರೆ ನೀರು ಬಂದ ನಂತರ ಡೋರ್ ಓಪನ್ ಆಗುದಿಲ್ಲ. ನೀವು ಅಲ್ಲಿ ಖಾಲಿ ಮಾಡ್ಬೇಕು ನೀರು. ಕೆಳಗಡೆ ಫಿಲ್ಟರ್ ಒಂದು ತೋರಿಸಿದೆಲ್ಲ, ಇಲ್ಲಿ ಅಲ್ಲಿ ನೀರು ಖಾಲಿ ಮಾಡಿದ್ರೆ ಡೋರ್ ಓಪನ್ ಆಗ್ತದೆ, ಇಲ್ಲಾಂದ್ರೆ ಓಪನ್ ಆಗುದಿಲ್ಲ. ಇಲ್ಲಿ 1 ಗಂಟೆ 12 ನಿಮಿಷ ತಗೊಳ್ತದೆ. ಹೀಗೆ ಇದು ತೆಗ್ದು ಅದನ್ನು ತಿರುಗಿಸಿದ್ರೆ ಆಯ್ತು. ವೈರ್ ಈಚೆಗಲ್ಲ, ಅದನ್ನೆಲ್ಲಿ ಬರ್ತದೆ ಈ ಕಡೆಯಿಂದ ಈ ಕಡೆಯಿಂದ ಆ ಕಡೆಯಿಂದ ತೆಗಿರಿ. ಹೀಗೆ ನೆಕ್ಸ್ಟ್ ಇದು ತೆಗಿಬೇಕು. ಅದನ್ನು ಕ್ಯಾಪ್ ಅಂತ ತಿರುಗಿಸಿದ್ರೆ ಆಯ್ತು. ಓಕೆ. ಅಂದರೆ ಎಳಿಲಿಕ್ಕೆ ಹೆದರಿಕೆ ಏನಾದರೂ